ಬಳಗದ ಬಂಧುಗಳಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವ, ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಿ ಬಾಯಿಗೆ ಹೆಚ್ಚು ರುಚಿ ನೀಡುವ ಗೋಲ್ಗಪ್ಪೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ 2 ಹಾಕ್ಕೊಂಡು ಈಗ ಪಾನಿ ರೆಡಿ ಮಾಡ್ಕೊಳ್ಳೋಣ. 1 ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಇಂಚಿನಷ್ಟು ಶುಂಠಿ, ಜೀರಿಗೆ ಪುಡಿ 1 ಅರ್ಧ ಚಮಚ, ಜೀರಿಗೆ ಆದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಸೋಂಪು 1 ಸ್ಪೂನಷ್ಟು, 3/4 ಕಪ್ಪಷ್ಟು ಹುಣಸೆ ರಸ ತಗೋತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಅಂದರೆ ನೀವು ಗಟ್ಟಿ ಬೆಲ್ಲ ಆದರೆ, ಬೆಲ್ಲದ ತುಂಡಾದರೆ ನೀವು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ತಗೋಬೋದು. ಸಕ್ಕರೆ ಆದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. 4 ಹಸಿಮೆಣಸು, 10-15 ಪೆಪ್ಪರ್ ಕಾರ್ನ್ಸು, 1 ಅರ್ಧ ಸ್ಪೂನಷ್ಟು ಉಪ್ಪು ಕಮ್ಮಿ ಆದರೆ ಆಮೇಲೆ ಹಾಕ್ಕೋಬೋದು. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಹರ್ಕೊಂಡಿದ್ದೀನಿ, ಒಂದ್ಸಲ ಸೋಸ್ಕೊಳ್ಳೋಣ. ಈಗ ಅರೆದ ಮಿಶ್ರಣನ ಒಂದು ಜರಡಿಯಲ್ಲಿ ಹಾಕಿ ಪಾತ್ರೆಗೆ ಸೋಸ್ಕೊಳ್ಳೋಣ. ಸ್ಪೂನಿಂದ ಪ್ರೆಸ್ ಮಾಡ್ತಾ ಎಲ್ಲ ನೀರನ್ನು ತೆಕ್ಕೊಂಬಿಡಿ. ಈಗ ಇನ್ನೂ 1 ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಹರ್ಕೊತಾ ಇದ್ದೀನಿ. ನೋಡಿ, 2ನೇ ಸಲ ಹರ್ಕೊಂಡಿದ್ದೀನಿ. ಪುನಃ ಸೋಸ್ಕೊಳ್ಳೋಣ ಇದನ್ನ. ಈಗ ಇದಕ್ಕೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಸಾಕ ನೋಡ್ಕೊಳ್ಳಿ. ಕಮ್ಮಿ ಆದರೆ ಪುನಃ ಆ್ಯಡ್ ಮಾಡ್ಕೊಳ್ಳಿ. ಹುಣಸೆ ಹುಳಿ ಇಲ್ಲ ಅಂತಂದರೆ ಆಮ್ಚೂರು ಪೌಡ್ರು ಕೂಡ ಹಾಕ್ಕೋಬೋದು, ಇಲ್ಲ ನಿಂಬೆ ರಸ ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೂ 1 ಕಪ್ಪಷ್ಟು ನೀರು ಹಿಡಿಸುತ್ತೆ, ಆ್ಯಡ್ ಮಾಡ್ಕೋಬೋದು. ಈಗ ಇದಕ್ಕೆ 1 ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ಳೋಣ. 1/4 ಸ್ಪೂನ್ ಆಗುವಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಪಾನಿ ಸ್ಟ್ರಾಂಗ್ ಆಗಿದೆ. ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕುತ್ತಾ ಇದ್ದೀನಿ. ಇದಕ್ಕೆ ಸಣ್ಣ ಕಟ್ ಮಾಡಿದ ಸ್ವಲ್ಪ ಈರುಳ್ಳಿನೂ, ಸ್ವಲ್ಪ ಬೂಂದಿ ಅಥವಾ ಮಿಕ್ಸರು ಅಥವಾ ಸೇವು ಹಾಕ್ಕೋಬೋದು. 3 ಆಲೂಗಡ್ಡೆ ನಾನು ಬೇಯಕ್ಕೆ ಹಾಕುತ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಇದನ್ನೀಗ ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳೋಣ. 1 ಅರ್ಧ ಹೋಳು ನಿಂಬೆ ರಸ ಹಿಂಡ್ಕೊಳ್ಳಿ. ಸ್ವಲ್ಪ ಉಪ್ಪು, 1 ಅರ್ಧ ಸ್ಪೂನು ಖಾರ ಪುಡಿ, 1 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದರಲ್ಲಿ ಅರ್ಧ ಭಾಗದ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಪೂರಿ ಮೇಲೆ ಹಾಕ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ದು ಹಾಕ್ಕೊಳ್ಳಿ. ಈಗ ಎಲ್ಲ ಒಂದ್ಸಲ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಕಲಿಸ್ಕೊಂಡಾಗಿದೆ. ಗೋಲ್ಗಪ್ಪೆ ಮಾಡೋಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಪೂರಿ, ಪಾನಿ, ಸ್ವಲ್ಪ ಸೇಬು, ಒಂಚೂರು ಆಲೂಗಡ್ಡೆ ಪಲ್ಯ. ನೋಡಿ, ಇಲ್ಲಿ ಪೂರಿ ಇದೆ, ಪಾನಿ ಇದೆ, ಆಲೂಗಡ್ಡೆ ಪಲ್ಯ ಇದೆ, ಸ್ವಲ್ಪ ಮಿಕ್ಸರ್ ಇಟ್ಕೊಂಡಿದ್ದೀನಿ. ನೀವು ಸೇವು, ಬೂಂದಿ ಅಥವಾ ಈ ಥರ ಮಿಕ್ಸರ್ ಏನು ಬೇಕಾದ್ರೆ ಇಟ್ಕೋಬೋದು. ಸ್ವಲ್ಪ ಮಿಕ್ಸಡ್ ಆಗಿದ್ದು ಸೇವು ಇತ್ತು, ಅದನ್ನ ಇಟ್ಕೊಂಡಿದ್ದೀನಿ ನಾನು. ಈ ಪೂರಿನೂ ರೆಡಿಮೇಡು, ಮನೇಲಿ ಮಾಡಿದ್ದೆಲ್ಲ ನಾನು. ಈಗ ನೋಡಿ, 1 ಪೂರಿಗೆ ಹೋಲ್ ಮಾಡ್ಕೊಳ್ಳೋಣ. ಒಂಚೂರು ಪಲ್ಯ ಹಾಕ್ಕೊತಾ ಇದ್ದೀನಿ. ಈಗ ಪಾನಿಯಲ್ಲಿ ಈ ಥರ ಹಾಕ್ಕೊಳ್ಳೋಣ. ಹಿಂಗೆ ತಿನ್ಕೋಬೋದು. ಈ ಗೋಲ್ಗಪ್ಪ ರೆಸಿಪಿ ನಿಮಗೆಲ್ಲ ಹಿಡಿಸಿದೆ ಅಂತ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ.